ಹಲೋ ಗಾಯ್ಸ್, ಬಹಳಷ್ಟು ಜನ ಕೇಳ್ತಿದ್ದೀರಾ ಈ ಕಾಯಿ ಚಿಪ್ಪು ಕೊಬ್ಬರಿ ಚಿಪ್ ಅನ್ನ ತಗೊಂಡ್ ಏನ್ ಮಾಡ್ತಾರೆ. ಬಹಳ ರೀಸೈಕ್ಲಿಂಗ್ ಆಗ್ತೈತೆ, ಬಹಳ ರೇಟ್ ಬಂದೈತಿ. ಇದಕ್ಕೆ 30 ರೂಪಾಯಿ ಕೆಜಿ ತಗೊಂತಿದಾರೆ. ಬಹಳಷ್ಟು ಜನ ಕೇಳ್ತಿದ್ರೆ ಇದ್ರಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕ್ತಾರೆ. ನಿಮ್ಮ ಮನೆ ಹತ್ರ ಎಲ್ಲ ಬರ್ತಾರಲ್ಲ ವ್ಯಾಪಾರದವರು, ಅವರೆಲ್ಲ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕ್ತಾರೆ. ಅವ್ರ ಫ್ಯಾಕ್ಟ್ರಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಇದು ತಗೊಂಡಿ ಸುಟ್ತಾರೆ, ಸುಟ್ಟಿ ಇಡ್ಲಿ ಮಾಡ್ತಾರೆ. ಇದ್ರಾಗ ಇದು ಅಂಡರ್ ಗ್ರೌಂಡ್ ಸಿಸ್ಟಮ್ ಇರ್ತತೆ, ಅದ್ರಾಗ ಸುಟ್ಟಿ ಇಡ್ಲಿ ಮಾಡ್ತಾರೆ. ಇಡ್ಲಿ ಮಾಡಿ ಅವರು ಹೊರಗಡೆ ಕಳಿಸ್ತಾರೆ. ಕೇರಳ, ಮಹಾರಾಷ್ಟ್ರ, ಇಲ್ಲಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇದಾಗಿ ಕೆಮಿಕಲ್ ಮಾಡ್ತಾರೆ. ಮತ್ತೆ ಬ್ಯಾಟ್ರಿ, ಬೈಕಿನ ಬ್ಯಾಟ್ರಿ, ಗಾಡಿಂದು ಟ್ಯಾಕ್ಟ್ರಿ ಬ್ಯಾಟ್ರಿ ಬರ್ತಾವಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಫುಲ್ ಕರ್ಗಾಗಿರ್ತತಲ್ಲ, ಅರ್ಥಿಂಗಿಗೆ ಕರೆಂಟಿಗೆ ಒಳ್ಳೆ ಪವರ್ ಸಿಗುತ್ತೆ. ಅದಕ್ಕೋಸ್ಕರ ಇದು ಯೂಸ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಇರ್ತತಿ, ಇದು ದಪ್ಪ ಬರ್ತತಲ್ಲ ಅದಕ್ಕೋಸ್ಕರ ಇದು ಮಾಡ್ತಾರೆ. ನೀವು ಭರಮಸಾಗರದಾಗೆ ಸರೌಂಡಿಂಗ್ ತೆಂಗಿನ ಚಿಪ್ ಹಾಕಕ್ಕೆ ಹುಡುಕ್ತೀರ ಅಂದ್ರೆ ಟೆನ್ಷನ್ ತಗೊಂಬೇಡ್ರಿ, ತಾಂಬರ್ರಿ ಹಾಕ್ರಿ. ನನ್ನ ಹತ್ರ ನಾನು 30 ರೂಪಾಯಿ ಕೆಜಿ ಹಾಕೊಡ್ತೀನಿ. ಮತ್ತೆ ವ್ಯಾಪಾರದವ್ರು ಆದ್ರೂ ಅವ್ರಿಗೂ ಹಾಕೊಡ್ತೀನಿ. ಒಳ್ಳೆ ರೇಟ್ ಯಾರ್ ತರ್ತಾರ ಅವರಿಗೆ ಒಳ್ಳೆ ರೇಟ್ ಆಗಿ ಹಾಕೊಡ್ತೀನಿ. ತಾಂಬರಿ ಭರಮಸಾರ ಬಂದಿ ಗುಜರಿ ಮುನ್ನಣ್ಣ ಅಂಗಡಿ ಎಲ್ಲೈತೆ ಅಂತ ಕೇಳಿದ್ರೆ ನಿಮಗೆ ಚಿಪ್ಪಿನ ತೋರಿಸ್ಕೊಟ್ಟಿನಿ. ನಿಮಗೆ ಇನ್ನೊಂದು ವಿಡಿಯೋ, ನೆಕ್ಸ್ಟ್ ವಿಡಿಯೋದಾಗೆ ಗುಜರಿದು ಏನೇನ್ ಮಾಡ್ತಾರೆ, ರೀಸೈಕ್ಲಿಂಗ್ ಹೆಂಗ್ ಮಾಡ್ತಾರ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ನಿ, ಚಿಪ್ಪಿನ ಫ್ಯಾಕ್ಟ್ರಿಗೆ. ನೆಕ್ಸ್ಟ್ ವಿಡಿಯೋ ಅದನ್ನು ತೋರಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋ.